ಇವತ್ತಿನ ವಿಡಿಯೋ ತುಂಬಾ ಖುಷಿಯಿಂದ ಎಲ್ಲರನ್ನು ಸ್ವಾಗತಿಸುವಂತಹ ವಿಡಿಯೋ ಅಲ್ಲ. ನಾನು ಯಾವತ್ತು ಹೇಳುವ ಹಾಗಿರುವಂತಹ ಸಾಲುಗಳನ್ನು ಇಲ್ಲಿ ಹೇಳುವ ಹಾಗೆ ಅಂದ್ರೆ ಅಂತಹ ವಿಡಿಯೋ ಅಲ್ಲ ಇದು. ಯಾಕಂತ ಹೇಳಿದ್ರೆ ನಮ್ಮ ಕುಟುಂಬದಲ್ಲಿ ಒಬ್ರು ಲವಲವಿಕೆಯಿಂದ ಇದ್ದಂತಹ ವ್ಯಕ್ತಿ ಇವತ್ತು ನಮ್ಮ ಜೊತೆಗೆ ಇಲ್ಲ. ಅಂದ್ರೆ ನಾನು ಯಾಕೆ ಇವತ್ತು ಈ ವಿಡಿಯೋ ಮಾಡಬೇಕು ಅಂತ ಅಂದುಕೊಂಡದ್ದಂತ ಹೇಳಿದ್ರೆ, ನಿನ್ನೆ ಎಲ್ಲ ಮೊನ್ನೆ ಹಾಕಿದಂತಹ ವಿಡಿಯೋದಲ್ಲಿ ನಾನು ಅವರನ್ನು ನಿಮ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ. ನಿನ್ನೆ ಅಲ್ಲ ಮೊನ್ನೆ, ಊಹಿಸಿ. ಅಂದ್ರೆ ಅವರು ಇನ್ನು ನಮ್ಮ ಜೊತೆ ಇರುವುದಿಲ್ಲ ಅಂತ ಹೇಳುವಂತಹ ಆ ಒಂದು ಸೂಚನೆ ನಮ್ಗೆ ಮೊದಲೇ ದೇವರು ಕೊಟ್ರ, ಅಥವಾ ನಾನು ಯಾಕೆ ಆ ರೀತಿ ವಿಡಿಯೋ ಮಾಡಬೇಕಿತ್ತು ನನ್ಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಅದೊಂದು ಒಂಥರ ನನ್ನ ಮನಸ್ಸಲ್ಲಿಯೇ ಕೊರಿತಾ ಉಂಟಾಯ್ತಾ. ಅಂದ್ರೆ ಹೇಗೆ ಹೇಳುದದನ್ನು, ವ್ಯಕ್ತಿ ಯಾರು ಅಂತ ಹೇಳಿ ನಾನು ಹೇಳ್ತೇನೆ. ನಿನ್ನೆ ಎಲ್ಲ ಮೊನ್ನೆ ನಾನು ನನ್ನ ಅಜ್ಜನ ಶ್ರಾದ್ದದ ವಿಡಿಯೋ ಹಾಕಿದ್ದೆ. ಆ ಶ್ರಾದ್ದದ ವಿಡಿಯೋದಲ್ಲಿ ನಾವು ಅಜ್ಜಿ ಮನೆಗೆ ಹೋಗುವಾಗ ಎದುರಲ್ಲೇ ಒಂದು ಹಾಯ್ ಮಾಡಿದ ವ್ಯಕ್ತಿ ಅವರು. ಹಾಗೆ ವಿಡಿಯೋ ಮುಂದೆ ಸಾಗ್ತಾ ಇದ್ದ ಹಾಗೆ ನಾನು ಅವರನ್ನು ಕರೆದು ನಿಮ್ಮನ್ನೊಂದು ಪರಿಚಯ ಮಾಡಿಕೊಡ್ತೇನೆ ದೊಡ್ಡಪ್ಪ ವಿಡಿಯೋದಲ್ಲಿ ಅಂತ ಹೇಳಿ ನನ್ನ ದೊಡ್ಡಪ್ಪನನ್ನು ನಾನು ಪರಿಚಯ ಮಾಡಿಕೊಟ್ಟಿದ್ದೆ. ನನ್ನ ಅಮ್ಮನ ಅಕ್ಕನ ಗಂಡ ಅವರು, ನನ್ನ ಅಣ್ಣ, ಇಬ್ಬರು ಅಣ್ಣಂದ್ರಿದ್ದಾರೆ, ಅವರ ತಂದೆ. ಹಾಗೆ ಅವರನ್ನೊಂದು ಪರಿಚಯ ಮಾಡಿಕೊಟ್ಟಿದ್ದೆ. ನನಗೆ ನಿಜಕ್ಕೂ ಕೂಡ ಅಲ್ಲಿ ಅಷ್ಟು ಜನರಿದ್ರು. ನನ್ನ ಅತ್ತೆಯಂದಿರಿದ್ರು, ಮಾವಂದಿರಿದ್ರು, ಹಾಗೆ ದೊಡ್ಡಮ್ಮಂದಿರಿದ್ರು, ಅಥವಾ ನನ್ನ ಕಸಿನ್ಸ್ ಇದ್ರು. ಒಬ್ಬೊಬ್ಬರನ್ನೇ ಕರೆದು ಇವ ಅಂದ್ರೆ ಹೀಗೆ ಹೀಗೆ ಅಂತ ನಾನು ಪರಿಚಯ ಅಷ್ಟು ಸೂಕ್ಷ್ಮವಾಗಿ ಬೇರೆ ಅವರದ್ದು ಮಾಡಲಿಲ್ಲ ಅಂತ ನನ್ನ ನೆನಪು. ಯಾಕೆ ಅವರನ್ನೇ ಕರೆದು ನಾನು ಪರಿಚಯ ಮಾಡಿಕೊಟ್ಟೆ. ಅಲ್ಲಿ ನನ್ನ ಅಮ್ಮನ ಚಿಕ್ಕಮ್ಮ ಅಂದ್ರೆ ನನ್ನ ಅಜ್ಜಿಯವರಿದ್ರು, ಮತ್ತೆ ಅಮ್ಮನ ಅತ್ತೆ ಅಂದ್ರೆ ಅವರು ಕೂಡ ನಮಗೆ ಅಜ್ಜಿ ಆಗ್ಬೇಕು, ಅವರು ಕೂಡ ಇದ್ರು. ಅಂದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನಾನು ಪರಿಚಯಿಸಿದಂತಹ ಒಂದಷ್ಟು ಮುಖಗಳಲ್ಲಿ ಇತ್ತು. ನಿಮಗೆ ಕೂಡ ಕೆಲವರಿಗೆ ಅದನ್ನು ನೋಡಿ ಅವರು ಯಾರಾಗಿರ್ಬಹುದು, ಇವರು ಯಾರಾಗಿರಬಹುದು ಅಂತ ಗೊಂದಲ ಬರಬಹುದಿತ್ತು, ಬಂದಿರಬಹುದು, ಗೊತ್ತಿಲ್ಲ ನನಗೆ. ಹಾಗೆ ಇವರನ್ನು ಮಾತ್ರ ಯಾಕೆ ನಾನು ಕರೆದು ನಿಮ್ಮ ಹತ್ರ ಪರಿಚಯ ಮಾಡಿಸ್ಬೇಕಿತ್ತು ಅವತ್ತು, ಏನೋ ಗೊತ್ತಿಲ್ಲ. ಹಾಗೆ ದೊಡ್ಡಪ್ಪ ಶ್ರಾದ್ದ ಕಾರ್ಯಕ್ರಮ ಅಂತ ಹೇಳಿದ್ರೆ ವರ್ಷದಲ್ಲಿ 2 ಶ್ರಾದ್ದ ಆಗ್ತದೆ ಅಜ್ಜಿ ಮನೆಯಲ್ಲಿ, ಅಜ್ಜಂದೊಂದು ಅಜ್ಜಿಯದ್ದೊಂದು. ಹಾಗೆ ವರ್ಷದಲ್ಲಿ 2 ಸಲ ಆಗೋದು ಸಾಮಾನ್ಯ ಅಲ್ವಾ ಕಾರ್ಯಕ್ರಮ. ಹಾಗಾದ ಕಾರಣ ದೊಡ್ಡಪ್ಪ ಹೆಚ್ಚಾಗಿ ಶ್ರಾದ್ದ ಕಾರ್ಯಕ್ರಮಕ್ಕೆ ಬರುವುದಿಲ್ಲ. ಎಂತಾದ್ರೂ ಒಂದು ಮನೆ ಒಕ್ಕಲ ಅಂದ್ರೆ ಗೃಹ ಪ್ರವೇಶ ಆಗಿರಬಹುದು, ಅಥವಾ ಮದುವೆ ಕಾರ್ಯಕ್ರಮ ಆಗಿರಬಹುದು, ಒಂದೊಳ್ಳೆ ಅಂದ್ರೆ ಪೂಜೆ, ತುಂಬಾ ಸಮಯಗಳ ನಂತರ ಮಾಡಿದಂತ ಪೂಜೆ ಆಗಿರಬಹುದು, ಹಾಗೆಲ್ಲ ಆದ್ರೆ ಬರ್ತಾರೆ. ಶ್ರಾದ್ದಕ್ಕೆಲ್ಲ ಹೆಚ್ಚಾಗಿ ಅಂದ್ರೆ ಬರುದು ಕಡಿಮೆ ದೊಡ್ಡಪ್ಪ. ಹಾಗೆ ಆದ್ರೆ ಈ ಸಲ ದೊಡ್ಡಪ್ಪ ಬಂದಿದ್ದಾರೆ ಓ ಅಂತ ನನಗೆ ಹೋದ ತಕ್ಷಣ ಒಂದು ಸಲ ಮನಸ್ಸಿಗೆ ಕಂಡದ್ದೇ ಅದು. ಓ, ದೊಡ್ಡಪ್ಪ ಬಂದಿದ್ದಾರೆ ಈ ಸಲ ಅಂತ ನೋಡಿದ ತಕ್ಷಣ ಹಾಗೆ ಅನ್ನಿಸಿತು. ಬಹುಶಃ ಆ ದಿನ ಆ ಒಂದು ಆತ್ಮ ಉಂಟಲ್ಲ, ದೇಹಕ್ಕೆ ಒಂದು ಸೂಚನೆ ಕೊಟ್ಟಿತೋ ಏನೋ, ನಿನ್ನ ಋಣ ಮುಕ್ತಾಯ ಆಗ್ತಾ ಉಂಟು ಈ ಭೂಮಿಯಲ್ಲಿ, ಅಥವಾ ನಿನ್ನ ಈ ಒಂದು ಕೆಲಸ ಕರ್ಮ ಭೂಮಿಯಲ್ಲಿ ಮುಗ್ದಿದೆ, ಆದಷ್ಟು ಬೇಗ ನೀನು ಈ ಲೋಕವನ್ನು ತ್ಯಜಿಸಿ ಹೋಗ್ತಾ ಇದೀಯ. ಹಾಗಾಗಿ ನಿನ್ನ ತೀರ ಹತ್ತಿರದವರ ಹತ್ರ ಒಂದು ಗೊತ್ತಿಲ್ಲದ ರೀತಿಯಲ್ಲಿ ವಿದಾಯ ಹೇಳಿ ಬಾ ಅಂತ ಕಳಿಸಿದ್ದು ಆಗಿರಬಹುದು ಅಂತ ಹೇಳುವಂಥದ್ದೊಂದು ನನ್ನ ಊಹೆ. ಹಾಗೆ ಶ್ರಾದ್ದದ ದಿವಸ ಎಲ್ಲ ಹಾಗೆ ತುಂಬಾ ವಿಷಯಗಳು ಕೂಡ ಅವರ ಜೊತೆ ಕೂತ್ಕೊಂಡು ಮಾತನಾಡಿದ್ದೇವೆ ನಾನು ಮತ್ತೆ ಕಿಶನ್. ಈ ಸರ್ಕಾರದ ಬಗ್ಗೆ, ಅಂದ್ರೆ ಮಹಿಳೆಯರ ಉಚಿತ ಬಸ್ಸಿನ ವಿಚಾರವಾಗಿ ಎಲ್ಲ. ಅವರಿಗೆ ರಾಜಕೀಯದ ಮೇಲೆಲ್ಲ ತುಂಬಾ ಆಸಕ್ತಿ. ಎಂತಾಯ್ತು, ಹೇಗೆ ಆಯ್ತು ಅಂತ ಹೇಳುವಂಥದ್ದು ಈಗಲೂ ಕೂಡ ಅರಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ನಿನ್ನೆ ಅಂದ್ರೆ ಶ್ರಾದ್ದ ಮುಗಿಸಿದ ಮರುದಿವಸ ನಾನು ಮರುದಿವಸ ಅಲ್ಲ, ಅದಕ್ಕಿಂತ ಮರುದಿವಸ ಸಾರಿ, ನಿನ್ನೆ ನಾನು ಮನೆಯಲ್ಲಿದ್ದೆ. ಮನೆಯಿಂದ ಬೆಂಗಳೂರಿಗೆ ಬಂದದ್ದಷ್ಟೇ. ನಿನ್ನೆ ಡೇಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೇನೆ. ಹಾಗೆ ಬೆಳಿಗ್ಗೆ ಅಣ್ಣನ ಮೆಸೇಜ್ ಬಂತು, ದೊಡ್ಡಪ್ಪನನ್ನು ಅಡ್ಮಿಟ್ ಮಾಡಿದ್ದೇವೆ ಹಾಸ್ಪಿಟಲಿಗೆ, ಬ್ರೈನ್ ಹೆಮರೇಜ್ ಆಗಿದೆ, ಸೀರಿಯಸ್ ಉಂಟು ಕಂಡೀಷನ್ ಅಂತ ಹೇಳಿದಾಗ ಆ ಮೆಸೇಜ್ ನನಗೆ ಸ್ವೀಕರಿಸಲಿಕ್ಕೆ ಆಗ್ತಾ ಇಲ್ಲ. ನಾನು ರೋಡಲ್ಲಿ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ, ಆಯ್ತಾ. ಅಂದ್ರೆ ಸೀರಿಯಸ್ ಉಂಟು ಕಂಡೀಷನ್ ಅಂತ ಹೇಳಿದಾಗ, ಅದು ಬ್ರೈನ್ ಹೆಮರೇಜ್ ಅಂತ ಹೇಳಿದಾಗ ನಿಮಗೆ ಒಂದು ಕ್ಲೂ ಬರಬಹುದು, ಎಷ್ಟು ಜೀವಕ್ಕೆ ಒಂದು ಕುತ್ತು ತರುವಂತಹ ಅದೊಂದು ಅಪಘಾತ ಅಂತ ಹೇಳುವಂಥದ್ದು. ಬದುಕುಳಿಯುವಂತಹ ಸಾಧ್ಯತೆ ತೀರ 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 ಕಡಿಮೆ ಅಂತ ಕೂಡ ಹೇಳ್ಬಹುದು. ಬ್ರೈನ್ ಹೆಮರೇಜ್ ಅಂತ ಹೇಳಿದ ಕೂಡಲೇ ನನ್ನ ಮನಸ್ಸು
ಹೇಗೆ ಹೌದಾ ಅಂತ ಅಂದ್ರೆ ಹೇಗೆ ಅದೊಂದು ಒಂದು ಇದನ್ನು ಸ್ವೀಕರಿಸುವಂತಹ ಮನಸ್ಥಿತಿ ನನ್ನಲ್ಲಿ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಇಲ್ಲ. ಆಯ್ತಾ? ಹಾಗೆ ಆಯ್ತು ಅಪ್ಪ ಅಮ್ಮನ ಹತ್ರ ತಿಳಿಸುವಂತ ಎಲ್ಲ ಹೇಳಿದ. ನಾನು ಮನೆಗೆ ಹೋಗಿ ಹೀಗೀಗೆ ಅಂತೆ ಅಂತ ಹೇಳಿದೆ. ಅವರಿಗೆ ಕೂಡ ಶಾಕ್ ಆಯ್ತು. ನಿನ್ನೆ ರಾತ್ರಿ ನನಗೆ ಕನಸು ಬಿದ್ದಿತ್ತು. ಅಣ್ಣ ದೊಡ್ಡಪ್ಪನ ಒಂದು ಭಾವಚಿತ್ರವನ್ನು ನಮ್ಮ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಹಾಕಿ ಒಂದು ಅಂತಿಮ ನಮನ ಸಲ್ಲಿಸ್ತಾನೆ ಅಂತ ಹೇಳುವಂಥದ್ದೊಂದು ಕನಸು ಬಿದ್ದಿತ್ತಾಯ್ತು ನನಗೆ. ನನಗದು ಮತ್ತೆ ಮರ್ತು ಹೋಗಿತ್ತು. ಬೆಳಿಗ್ಗೆ ಎದ್ದು ಹೊರಟೆಲ್ಲ ಆದ ತಕ್ಷಣ ಆಫೀಸ್ ಕ್ಯಾಬ್ ಬರ್ಲಿಕ್ಕಾಯ್ತು ಅಂತ ಆಗುವಾಗ ಒಂದು 6:45 ಅಂದಾಜಿಗೆ ಅಮ್ಮನ ಫೋನ್ ಬಂತು. ಅಲ್ಲಿ ಅಮ್ಮ ಅಂತ ಹೆಸರು ಕಂಡ ಕೂಡಲೇ ನನಗೆ ಸೆನ್ಸ್ ಆಯಿತು ಇದು. ಯಾಕಂತ ಹೇಳಿದ್ರೆ ಅಮ್ಮ ಫೋನ್ ಮಾಡೋ ಸಮಯ ಅಲ್ಲ ಅದು ನನಗೆ. ನಿಜವಾಗ್ಲೂ ಒಂದು ಸೆನ್ಸ್ ಆಯ್ತು ನನಗೆ, ಆಯ್ತು ಎಂಥದ್ದು ಆಗಿದೆ ಅಂತ ಗೊತ್ತಾಯ್ತು. ಹಾಗೆ ಅಮ್ಮ ಹೇಳಿದ್ರು ದೊಡ್ಡಪ್ಪ ಇನ್ನಿಲ್ಲ ಅಂತ ಹೇಳಿದ್ರು. ಅಂದ್ರೆ ಒಂದು ದಿನದಿಂದ ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರೆ ತೀರಾ ಒಂದು ನಿರೀಕ್ಷೆ ಇರಲಿಲ್ಲ. ಆದ್ರೆ ಹೌದು ಇದನ್ನು ನಾವಿನ್ನು ಸ್ವೀಕರಿಸಬೇಕು ಈ ಸುದ್ದಿಯನ್ನು ಅಂತ ಹೇಳುವ ಹಾಗೆ ಇತ್ತು ಮನಸ್ಥಿತಿ. ಆದ್ರೂ ಕೂಡ ನನಗೆ ಆಗ ಸಡನ್ ನೆನಪಾಯ್ತು, ನಿನ್ನೆ ಇದೇ ಕನಸು ಬಿದ್ದಿತ್ತು ನನಗೆ, ದೊಡ್ಡಪ್ಪ ಇನ್ನಿಲ್ಲ ಅಂತ ಹೇಳುವ. ನಿನ್ನೆಯಿಂದ ಇವತ್ತಿಗೆ ಅದು ನಿಜ ಆಯ್ತು ಅಂತ ಅನ್ನಿಸಿತು. ಹಾಗೆ ಆಫೀಸಿಗೆ ಹೋದೆ. ಒಂಥರ ಇವತ್ತಿನ ದಿನ ಇಡೀ ಹಾಗೆ ಅದನ್ನು ಸ್ವೀಕರಿಸ್ಲಿಕ್ಕೆ ತಯಾರಿಲ್ಲ ಮನಸ್ಸು. ಅಂದ್ರೆ ನಮ್ಗೆ ತೀರಾ ಹತ್ತಿರದ ಸಂಬಂಧಿಕರಲ್ಲ ಎಷ್ಟೇ ಆದ್ರೂ ಕೂಡ. ತುಂಬಾ ಸಣ್ಣದಿರುವಾಗಿನಿಂದಲೂ ಕೂಡ ಒಡನಾಟ ಒಳ್ಳೆದೇ ಇತ್ತು ದೊಡ್ಡಪ್ಪನ ಜೊತೆಗೆ. ಹಾಗಾಗಿ ಆ ಒಂದು ಮನಸ್ಸು ಅದರ ಸುತ್ತಲೇ ಸುಳಿದಾಡ್ತಾ ಇತ್ತು. ಎಂತ ಆಗಿದ್ದಿರಬಹುದು ಅಥವಾ ಹೇಗಿದ್ದಿರಬಹುದು ದೊಡ್ಡಪ್ಪನ ಪರಿಸ್ಥಿತಿ. ಆ ಒಂದು ದಿನದ ಅವಧಿಯಲ್ಲಿ ಅವರಿಗೆ ಪ್ರಜ್ಞೆ ಇತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಅದೆಲ್ಲ ವಿಚಾರಗಳು ಇನ್ನು ಕೇಳ್ಬೇಕಷ್ಟೇ ಮನೆಗೆ ಫೋನ್ ಮಾಡಿದ ನಂತರ. ಆದ್ರೆ ಆ ಸಮಯದಲ್ಲಿ ಅವರಿಗೆ ಅವರ ಒಂದು ದೇಹಕ್ಕೆ ನೋವು ಆಗ್ತಾ ಇದೆ ಅಂತ ಹೇಳುದು ಅವರಿಗೆ ಗೊತ್ತಾಗ್ತಾ ಇತ್ತ, ಅಥವಾ ಅವರ ಆ ಒಂದು ಆತ್ಮ ಅದಾಗ್ಲೇ ಅಲ್ಲಿಂದ ಹೊರಟು ಹೋಗಿ ಆಗಿತ್ತ, ಅವರ ಮನೆಯವರ ಪರಿಸ್ಥಿತಿ ಹೇಗಿತ್ತು ಆ ಸಂದರ್ಭದಲ್ಲಿ. ಕ್ಯಾಬ್ ಅಲ್ಲಿ ಬರುವಾಗ ನನ್ನ ಕನಸು ಬಿದ್ದ ಹಾಗೆ ಅಣ್ಣ ಒಂದು ಭಾವಚಿತ್ರವನ್ನು ಕಳಿಸಿ ಒಂದು ಅಂತಿಮ ನಮನದ ಒಂದು ಸೂಚನೆಯನ್ನು ಕೊಟ್ಟಿದ್ದ. ಅದು ನೋಡಿದಾಗ ಯಾಕೆ ಎಲ್ಲ ನಮ್ಮ ಯೋಚನೆಗಳ ಸುತ್ತವೇ ಏನೋ ಒಂದು ಸಿಚುವೇಶನ್ ಆಗ್ತಾ ಉಂಟು ಅಂತೆಲ್ಲ ಒಂಥರ ನನ್ನ ಮನಸ್ಸಿನಲ್ಲಿ ಬರುವಂತಹ ಒಂದು ಯೋಚನೆಗಳಿಗೆ, ಕಲ್ಪನೆಗಳಿಗೆ ನನಗೆ ಆ ಒಂದು ಶಬ್ದದ ರೂಪದಲ್ಲಿ ಅದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಬಹುಶಃ ನಿಮಗೆ ಅದು ಒಂದು ಐಡಿಯಾ ಸಿಗಬಹುದು ಹೇಗೆ ಏನು ಎತ್ತ ಅಂತ. ಹಾಗೆ ಯಾಕೋ ನನಗೆ ಮಾತ್ರ ಒಂದು ಸ್ವಲ್ಪ ನೆಮ್ಮದಿ ಅಂತ ಹೇಳಿದ್ರೆ, ಅವರ ಫ್ಯಾಮಿಲಿ ಅವರಿಗೆ ತೀರಾ ಒಂದು ಕಷ್ಟ ಕೊಟ್ಟು ಹೋಗ್ಲಿಲ್ಲ, ಒಂದು ನರಳಾಟದ ಜೀವನ ಅವರು ಅನುಭವಿಸ್ಲಿಲ್ಲ. ಎಷ್ಟೋ ಜನರು ವರ್ಷಾನುಗಟ್ಟಲೆ ಹಾಸಿಗೆಯಲ್ಲಿ ಬಿದ್ದುಕೊಂಡು ನರಳಾಡಿಕೊಂಡು ಒಂದು ಸಲ ನನ್ನನ್ನು ಕರೆಸಿ ಬಿಡು ದೇವರೇ, ಇವರುಗಳ ಕೈಯಲ್ಲಿ ನನ್ನ ಸೇವೆ ಮಾಡಿಸುವುದು ನನಗೆ ಇಷ್ಟ ಇಲ್ಲ ಅಂತ ಹೇಳುವುದನ್ನು ಮನಸ್ಸಲ್ಲಿ ಕೊರಗಿ ಮನೆಯವರಿಗೂ ಆ ಒಂದು ಚಿಂತೆ ಇದೆಲ್ಲ ಎಂತ ಕೂಡ ಇಲ್ಲದೆ ಇದ್ದವರು ಎದ್ದು ಹೋದ ಹಾಗೆ. ಅಂದ್ರೆ ಅಷ್ಟು ಲವಲವಿಕೆಯಿಂದ ಇದ್ದವರು ಗೊತ್ತಿಲ್ಲದ ಹಾಗೆ ಎದ್ದು ಹೋದ್ರಲ್ವಾ. ಅದೊಂದು ಅವರ ಒಂದು ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ. ಆ ಒಂದು ನೋವು ಎಷ್ಟು ಆ ಒಂದು ದಿನದ ಇದರಲ್ಲಿ ಅವರು ಎಷ್ಟು ನೋವು ಅನುಭವಿಸಿದ್ರು ಅಂತ ಹೇಳುವ ಊಹೆ ನನಗಿಲ್ಲ. ಅವರಿಗೆ ಅದು ಪ್ರಜ್ಞೆ ಇತ್ತ ಇಲ್ವ ಅಂತ ಕೂಡ ಗೊತ್ತಿಲ್ಲ. ಆದ್ರೆ ಅಷ್ಟೇ ಇದ್ದದ್ದು ಅವರ ಜೀವನದಲ್ಲಿ ಆ ಒಂದು ಇದು ನೋವು ಅಂತ ಹೇಳುವಂಥದ್ದು. ಹಾಗಾಗಿ ಅವರ ಆತ್ಮ ತುಂಬಾ ಒಂದು ಪುಣ್ಯ ಮಾಡಿದೆ ಅಂತ ಅಂದುಕೊಳ್ತೇನೆ ನಾನು. ಕೆಲವರಿಗೆ ಅನ್ನಿಸಬಹುದು ಇವಳಿಗೆ ಇದನ್ನು ಕೂಡ ವಿಡಿಯೋ ಮಾಡಿ ಅದು ಅವರ ಫ್ಯಾಮಿಲಿಗೆ ರಿಲೇಟೆಡ್ ಅಲ್ವಾ, ಮಾಡುವ ಅಗತ್ಯ ಉಂಟಂತ. ಯಾಕೋ ಗೊತ್ತಿಲ್ಲ ನನಗೆ. ನಾನು ಅವರನ್ನು ಯೂಟ್ಯೂಬ್ ವಿಡಿಯೋದಲ್ಲಿ ನಿನ್ನೆಲ್ಲ ಮೊನ್ನೆ ಅಷ್ಟೇ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ಪರಿಚಯಿಸಿದ್ದೆ. ಇವರು ನನ್ನ ದೊಡ್ಡಪ್ಪ, ನನ್ನ ಅಣ್ಣನ ತಂದೆ ಅಂತೆಲ್ಲ ಪರಿಚಯ ಮಾಡಿಸಿದವಳು. ಇವತ್ತವರು ಇಲ್ಲ ಅಂತ ಹೇಳುದನ್ನು ಕೂಡ ಹೇಳಬೇಕು ಅಂತ ಅನ್ನಿಸಿತು ನನಗೆ. ನಿಜಕ್ಕೂ ನಾನು ಇದನ್ನು ಯಾವುದೇ ಯಾವ ಉದ್ದೇಶ ಇಟ್ಟುಕೊಂಡು ಕೂಡ ಮಾಡುವಂಥದ್ದಲ್ಲ. ನನಗೆ ಎಂತಕ್ಕೂ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿರುವಂತಹ ಆ ಒಂದೆಲ್ಲ ವಿಚಾರವನ್ನು ಕೂಡ ಒಂದು ಹೇಳಿ ಬಿಡುವ ಅಂತ ಅನ್ನಿಸಿತು. ನನಗೆ ಗೊತ್ತಿಲ್ಲ ಈ ವಿಡಿಯೋವನ್ನು ನಾನು ಎಡಿಟ್ ಮಾಡದೆ ಅಥವಾ ಹಾಗೆ ಇಟ್ಟುಕೊಳ್ತೇನೋ ಅಥವಾ ಅಪ್ಲೋಡ್ ಮಾಡ್ತೇನೋ, ನನಗೆ ನಿಜಕ್ಕೂ ಗೊತ್ತಿಲ್ಲ. ಯಾಕೋ ತುಂಬ ಮನಸ್ಸಲ್ಲಿರುವುದನ್ನೆಲ್ಲ ಹೇಳ್ತಾ ಇದ್ದೇನೆ ನಾನು ಅಷ್ಟೇ. ಅದಕ್ಕೋಸ್ಕರ ಮತ್ತೆ ನನಗೆ ಅವರ ಬಗ್ಗೆ ತುಂಬಾ ಕೃತಜ್ಞತೆ ಭಾವ ಉಂಟು ಒಂದು ವಿಚಾರಕ್ಕೆ. ಅಂತ ಹೇಳಿದ್ರೆ, ನಾವು ಸಣ್ಣದಿರುವಾಗ ಉಂಟಲ್ವಾ, ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇತ್ತು ನಮ್ಮ ಜೀವನ. ತುಂಬಾ ಸಿರಿವಂತಿಕೆಯ ಜೀವನ ಎಂತಲ್ಲ, ಅಂದ್ರೆ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇತ್ತು.
ಹಾಗಿರುವಾಗ ಉಂಟಲ್ಲ, ಸಣ್ಣ ಮಕ್ಕಳು, ಇಬ್ಬರು ಹೆಣ್ಣು ಮಕ್ಕಳಿಗೆ ಬಟ್ಟೆ ತೆಗೆದುಕೊಡುವಂತಹ ಒಂದು ಕೆಲಸ ತಂದೆ ತಾಯಿಯರಿಗೆ ಗೊತ್ತುಂಟು ಅದೆಷ್ಟು ಕಷ್ಟ ಅಂತ. ಅಂದ್ರೆ ಮಕ್ಕಳು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ದೊಡ್ಡವರಾಗ್ತಾರೆ. ಪ್ರತಿ ಅವರ ಬೆಳವಣಿಗೆ ಹಂತಕ್ಕೆ ತಕ್ಕ ಹಾಗೆ ಅವರಿಗೆ ಬಟ್ಟೆ ಬೇಕಾಗ್ತದೆ. ಅದನ್ನೆಲ್ಲ ತೆಗೆದುಕೊಡ್ಲಿಕ್ಕೆ ಅಷ್ಟೇ ದುಡ್ಡು ಬೇಕಾಗ್ತದೆ. ನನ್ನ ದೊಡ್ಡಪ್ಪ ಟೈಲರ್ ಆಗಿದ್ರಾಯ್ತಾ, ಅವರು ನಮಗೆ ನಾವು ಬಾಲ್ಯದಲ್ಲಿ ಹಾಕಿರುವಂತಹ 90% ಬಟ್ಟೆಯನ್ನು ಅವರೇ ಉಚಿತವಾಗಿ ನಮಗೆ ಹೊಲಿದು ಕೊಡ್ತಾ ಇದ್ರು. ಅದು ಹೇಗೆ ಅಂತ ಹೇಳಿದ್ರೆ, ಅವರ ಅಂಗಡಿಗೆ ಅವರ ಕಸ್ಟಮರ್ಸ್ ಬರ್ತಾರಲ್ವಾ, ಚೂಡಿದಾರ್ ಪೀಸ್ ಕೊಟ್ಟು ಚೂಡಿದಾರ್ ಹೊಲಿರಿ ಅಂತ, ಅದರಲ್ಲಿ ಉಳಿದಂತಹ ಪೀಸಿಂದ ನಮಗೆ ಫ್ರಾಕ್ ಆಗಿರಬಹುದು, ಅಥವಾ ಚೂಡಿದಾರ ಕುರ್ತಾ ಟಾಪ್ ಆಗಿರಬಹುದು, ಪ್ಯಾಂಟ್ ಆಗಿರಬಹುದು, ಸಣ್ಣ ಪುಟ್ಟ ಶಾಲ್ ಆಗಿರಬಹುದು, ಇದನ್ನೆಲ್ಲ ಹೊಲಿದು ಕೊಡ್ತಾ ಇದ್ರು. ಪ್ರತಿ ಸಲ ದೊಡ್ಡಮ್ಮನ ಮನೆಗೆ ಹೋದಾಗ ನಮಗೋಸ್ಕರ ಒಂದು ಚೀಲದಲ್ಲಿ ಬಟ್ಟೆ ಸಿಗ್ತಾ ಇತ್ತು ನಮಗೆ. ಒಂದು ವೇಳೆ ನಾವು ಹೋಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಮನೆಗೆ ಫೋನ್ ಮಾಡಿದಾಗ ಹೇಳ್ತಾ ಇದ್ರು, ಒಂದಷ್ಟು ಬಟ್ಟೆ ಹೊಲಿದಿಟ್ಟಿದ್ದೇನೆ, ಯಾವಾಗ ಬರ್ತಾರೆ ಮಕ್ಕಳು ಅಂತ ಕೇಳ್ತಾ ಇದ್ರು. ಆ ಒಂದು ಕೃತಜ್ಞತೆ ಇವತ್ತಿಗೂ ಕೂಡ ಉಂಟು. ಅದನ್ನು ಅವರಿಗೆ ಕನ್ವೆ ಕೂಡ ಎಷ್ಟೋ ಸಲ ಮಾಡಿದ್ದೇವೆ. ಅವರು ದೊಡ್ಡಮ್ಮ ಮತ್ತೆ ದೊಡ್ಡಪ್ಪ ಮನೆಗೆ ಬಂದಾಗ ಅಪ್ಪ ಅವರ ಹತ್ರ ತುಂಬಾ ಸಲ ಹೇಳಿದ್ದಾರೆ, ನಾವೊಂದು ಸ್ವಲ್ಪ ಕಷ್ಟದಲ್ಲಿದ್ದಾಗ ನೀವು ಮಕ್ಕಳಿಗೆ ಬಟ್ಟೆ ಎಲ್ಲ ಹೊಲಿದು ಕೊಟ್ಟು ತುಂಬಾ ಉಪಕಾರ ಮಾಡಿದಿರಿ ಅಂತ ಅವರ ಹತ್ರ ಹೇಳ್ತಾ ಇರುವಾಗ, ಅವರು ಅದರಲ್ಲೆಲ್ಲ ಎಂತ ಉಂಟು ನನ್ನದೇ ಮಕ್ಕಳ ಹಾಗೆಲ್ಲ ಅಂತ ಅವ್ರು ಹೇಳಿದ್ದು ಕೂಡ ನನಗೆ ನೆನಪಾಗ್ತದೆ ಈಗ. ಹಾಗೆ ಅದೆಲ್ಲ ಉಂಟೊಂದು ಮನಸ್ಸಲ್ಲಿ. ಬಹುಶಃ ಅವರ ಆತ್ಮಕ್ಕೆ ಈ ಮಾತುಗಳು ಕೇಳಬಹುದು ಅಂತ ಹೇಳುವಂಥದ್ದೊಂದು ಉದ್ದೇಶ ಕೂಡ ಉಂಟು ನನ್ನದು. ಗೊತ್ತಿಲ್ಲ ಎಂತ ಯಾವ ರೀತಿ ಇದನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಅಂದ್ರೆ ಆ ಭಾವಚಿತ್ರವನ್ನು ನೋಡಿದಾಗ ಅಥವಾ ನಾನು ಮಾಡಿದಂತಹ ವಿಡಿಯೋವನ್ನು ಪುನಃ ಪುನಃ ನೋಡಿದಾಗ ಉಂಟಲ್ಲ, ಇವರೀಗ ಅವರ ಮನೆಯಲ್ಲೇ ಇದ್ದಾರೆ, ಒಂದು ವಾಕ್ ಮಾಡ್ತಾ ಇರುವರು, ಇಲ್ಲಾದ್ರೆ ನ್ಯೂಸ್ ನೋಡ್ತಾ ಕೂತಿರುವರು, ಇಲ್ಲಾದ್ರೆ ಮಲಗಿಕೊಂಡಿರ್ತಾರೋ, ಇಲ್ಲಾದ್ರೆ ಚಹಾ ಕುಡಿದುಕೊಂಡಿರಬಹುದು, ಅಥವಾ ಟೆರೆಸ್ಗೆ ಹೋಗಿದಾರ ಮೇಲೆ ಅಲ್ಲಿ ಇರುವರು ಅಂತ ಹಾಗೆ ಅನ್ನಿಸ್ತಾ ಉಂಟು. ಬಿಟ್ರೆ ಅವರ ಆ ಒಂದು ದೇಹ ನಿಶ್ಚಲವಾಗಿ ಶಾಶ್ವತ ಚಿರನಿದ್ರೆಗೆ ಹೋಗಿದೆ ಅಂತ ಹೇಳುವಂಥದ್ದು ಇನ್ನೂ ಕೂಡ ಅದೊಂದು ಸ್ವೀಕರಿಸೋದು ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಹಾಯ್ ದೊಡ್ಡಪ್ಪ. ಇವರು ನನ್ನ ದೊಡ್ಡಪ್ಪ ಶ್ರೀಕಾಂತ್ ಅಣ್ಣೆಲ್ಲ ಇದ್ದಾರಲ್ಲ, ಅವರ ತಂದೆ ಇವರು. ಹಾಗೆ ನನಗೆ ಮತ್ತೊಂದು ವಿಚಾರ ಕಾಡುದೆಂತ ಅಂತ ಹೇಳಿದ್ರೆ, ನಾವು ಅಜ್ಜನ ಮನೆಗೆ ಶ್ರಾದ್ದಕ್ಕೆ ಹೋಗಿದ್ದೇವಲ್ವಾ, ಶ್ರಾದ್ದ ಇರುವ ದಿವಸವೇ ನಾವು ಹೋದಾಗ ದೊಡ್ಡಪ್ಪನೇ ಎದುರಿದ್ದದ್ದು, ನಮ್ಮ ಹತ್ರ ಮೊದಲು ಮಾತನಾಡಿದ್ದು. ಅವರು ನನ್ನನ್ನು ಕಂಡ ಕೂಡಲೇ ಒಂದು ವಿಚಾರ ಹೇಳಿದ್ರು, ನಾನಿನ್ನು ಫೋಟೋಕ್ಕೆ ಬಿದ್ದೆ ಅಂತ. ಅಂದ್ರೆ ನಾನು ವಿಡಿಯೋ ಮಾಡೋದಕ್ಕೆ ಅವರು ಹೇಳಿದ್ದು, ನಾನು ಇಷ್ಟ ತನಕ ನಿನ್ನ ವಿಡಿಯೋದಲ್ಲಿ ಬಂದಿರಲಿಲ್ಲ, ಇನ್ನು ಇವತ್ತು ನಾನು ವಿಡಿಯೋದಲ್ಲಿ ನಾನು ಕೂಡ ಬರ್ತೇನೆ ಅಂತ ಹೇಳುವ ಒಂದು ಮಾತನ್ನು, ಅಂದ್ರೆ ನಮ್ಮ ಕಡೆ ಎಲ್ಲ ಜಾಸ್ತಿ ಈ ಸ್ವಲ್ಪ ಏಜ್ ಆದವರೆಲ್ಲ ಫೋಟೋ ವಿಡಿಯೋ ಎಲ್ಲದಕ್ಕೂ ಕೂಡ ಫೋಟೋ ಅಂತಲೇ ಹೇಳುದು. ಹಾಗೆ ಅವ್ರು ನನ್ನ ಹತ್ರ ಹೇಳಿದ್ರು, ಆಯ್ತು ನಾನಿನ್ನು ಫೋಟೋಕ್ಕೆ ಬಿದ್ದೆ ಅಂತ. ಈಗ ಅದನ್ನು ಯೋಚನೆ ಮಾಡುವಾಗ ನಾನು ಶಾಶ್ವತವಾಗಿ ಫೋಟೋಕ್ಕೆ ಬಿದ್ದೆ, ಇನ್ಯಾವತ್ತೂ ಕೂಡ ಬರುದಿಲ್ಲ ಅಂತ ಹೇಳುವ ಹಾಗೆ ಈಗ ಅದೊಂದು ಯೋಚನೆ ಬರ್ತಾ ಉಂಟಾಯ್ತು. ಅಂದ್ರೆ ಅವರ ಆ ಒಂದು ಮಾತು, ಆ ಒಂದು ಸೋಲ್, ಅದರ ಮುಖಾಂತರ ಅವರು ಹೇಳಿದ್ದಿರಬಹುದು, ಅಂದ್ರೆ ನನ್ನದಿನ್ನೂ ಎಂತ ಕೂಡ ಇಲ್ಲ, ಪರ್ಮನೆಂಟ್ ಆಗಿ ನಾನು ಫೋಟೋದಲ್ಲಿ ಬೀಳುವಂತಹ ಪರಿಸ್ಥಿತಿ ಬಂದಿದೆ ಅಂತ. ಅದೆಲ್ಲ ಕಾಕತಾಳೀಯ ಕೂಡ ಆಗಿರಬಹುದಾದ್ರೆ ಈಗ ಯೋಚನೆ ಮಾಡುವಾಗ ಉಂಟಲ್ಲ, ಅದು ತುಂಬಾ ಕಾಡ್ತದೆ. ಅವ್ರು ಹಾಗೆ ಹೇಳಿದ್ರಲ್ವಾ ಅಂತ. ಒಂದು ವಿಧಿಯ ಲೀಲೆ ಹೇಗೆಲ್ಲ ಒಂದು ಮನುಷ್ಯನನ್ನು ಇದು ಮಾಡ್ತದೆ ಅಂತ ಹೇಳೋದಕ್ಕೊಂದು ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದಾಯ್ತಾ. ಎಲ್ಲ ಕೂಡ ಒಂಥರ ಸಿಂಕ್ ಆಗ್ತಾ ಉಂಟಾಯ್ತಾ. ಅವರ ಬಗ್ಗೆ ಹೇಳಲಿಕ್ಕೆ ತುಂಬಾ ವಿಚಾರಗಳುಂಟು, ಆದ್ರೆ ಎಲ್ಲವನ್ನು ಕೂಡ ಹೇಳುವ ಅಗತ್ಯ ಉಂಟೋ ಇಲ್ವೋ ಕೂಡ ನನಗೆ ಗೊತ್ತಿಲ್ಲ ಆಯ್ತಾ. ನಿಜಕ್ಕೂ ಕೂಡ ನಾನು ಈ ವಿಡಿಯೋ ಮಾಡೋದು ಕೂಡ ಸರಿಯೋ ತಪ್ಪೋ ಅಂತ ಸಾಕಷ್ಟು ಪ್ರಶ್ನೆಗಳು ನನ್ನಲ್ಲಿ ಉಂಟು. ನೋಡುವ. ಹಾಗೆ ಇವತ್ತು ಅವರ ಅಂತ್ಯಕ್ರಿಯೆ ಎಲ್ಲ ಆಗಿದೆ ಕಾಣ್ತದೆ ಬೆಳಿಗ್ಗೆ. ಎಲ್ಲದಕ್ಕೂ ಕೂಡ ಇನ್ನು ಮನೆಗೆ ಕಾಲ್ ಮಾಡಿ ಎಲ್ಲವನ್ನು ಕೂಡ ವಿಚಾರಿಸಬೇಕು, ಎಂತೆಲ್ಲ ಆಗಿದೆ, ಹೇಗೆಲ್ಲ ಆಯಿತು ಅಂತ ಹೇಳುವುದನ್ನು ವಿಚಾರಿಸಬೇಕು. ಹಾಗೆ ಅವರ ಮನೆಯವರಿಗೆ, ಮುಖ್ಯವಾಗಿ ದೊಡ್ಡಮ್ಮನಿಗೆ ಎಲ್ಲ ದುಃಖವನ್ನು ಭರಿಸುವಂತಹ ಆ ಒಂದು ಶಕ್ತಿಯನ್ನು ದೇವರು ಕೊಡ್ಲಿ ಅಂತ ಹೇಳುವಂಥದ್ದೊಂದು ಪ್ರಾರ್ಥನೆ. ಅವರ ಆತ್ಮಕ್ಕೆ ಕೂಡ ಶಾಂತಿ ಸಿಗಬೇಕು. ಒಂದು ಒಳ್ಳೆ ಸಾವು ನಿಜಕ್ಕೂ. ಅಂದ್ರೆ ಬ್ರೈನ್ ಹೆಮರೇಜ್ ಆದಾಗ ನಿಜಕ್ಕೂ ಆ ಒಂದು ಸಮಯದಲ್ಲಿ ತುಂಬಾ ತಲೆನೋವು, ಅದೆಲ್ಲ ಎಂತ ಆಯ್ತು ಅದೆಲ್ಲ ಗೊತ್ತಿಲ್ಲ ನನಗೆ. ಆದ್ರೆ ಇದ್ದದ್ದು
ಅಷ್ಟು ಸಮಯವು ಕೂಡ ಏನು ಇನ್ನೊಬ್ಬರಿಗೆ ತುಂಬ ಇದು ಮಾಡಿ ಅಂತ ಸೇವೆ ಎಲ್ಲ ಮಾಡಿಸಿಕೊಳ್ಳುವಂತಹ ಸಾವಲ್ಲ ಅದು. ಹಾಗಾಗಿ ಒಳ್ಳೆ ಸಾವಂತಲೇ ನಾನು ಪರಿಗಣಿಸಿದ್ದೇನೆ ಅದನ್ನು. ಒಂದೊಳ್ಳೆ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವರ ಕುಟುಂಬದವರಿಗೆ ದುಃಖವನ್ನು ಭರಿಸುವ ಶಕ್ತಿ ಎಲ್ಲ ಕೊಡ್ಲಿ ಭಗವಂತ. ಹಾಗೆ ಜೀವನವನ್ನು ಅವರು ಇನ್ನು ಮುಂದೆ ಇದ್ದದನ್ನಿದ್ದ ಹಾಗೆ ಆಕ್ಸೆಪ್ಟ್ ಮಾಡಿಕೊಂಡು ಹೋಗುವಂತಹ ಒಂದು ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಹಾಗೆ ಈ ಒಂದು ವಿಡಿಯೋದ ಮುಖಾಂತರ ದೊಡ್ಡಪ್ಪನಿಗೆ ಒಂದು ಶಾಂತಿ ನಮನವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋದಲ್ಲಿ ಅದೇ ಬೇರೆ ಯಾವುದೇ ವಿಚಾರಗಳನ್ನು ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಇದಿಷ್ಟು ವಿಚಾರಗಳನ್ನು ಹೇಳಿದ್ದೇನೆ. ಇನ್ನೆಂತ ಇದ್ರೂ ಕೂಡ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.